ಅಶ್ವಗಂಧ ಇದ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ ಅಶ್ವಗಂಧ ಅಂದ್ರೆ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಔಷಧಿ ಅಂತ ಇದೆ. ಇದರಲ್ಲಿ ಸ್ನಿಗ್ಧ ಗುಣಧರ್ಮಗಳು ಕೂಡ ಇರೋದ್ರಿಂದ ವಾತದ ಎಲ್ಲ ಸಮಸ್ಯೆಗಳನ್ನ ಇದನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು, ಅಕಸ್ಮಾತ್ ಪಿತ್ತ ಪ್ರಕೃತಿ ಇರೋರಿದ್ರೆ ಅದನ್ನ ಹೇಗೆ ಸೇವನೆ ಮಾಡಬೇಕು, ಸಪ್ತ ಧಾತುಗಳನ್ನು ಪೋಷಣೆ ಮಾಡುವ ರಸಾಯನಿ ಔಷಧಿ ಇದು. ಒಂದಿಷ್ಟು ರಸಾಯನ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಆ ಸಮಸ್ಯೆಗಳಿಂದ 100ಕ್ಕೆ 99% ಜನರನ್ನ ನಾವು ಸರಿ ಮಾಡಬಹುದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಅಶ್ವಗಂಧ ಇದರ ಪ್ರಯೋಜನಗಳನ್ನ ನೋಡೋಣ. ಬಹಳ ಜನರಿಗೆ ಇದರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ ಅಶ್ವಗಂಧ ಅಂದ್ರೆ ಕೇವಲ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಔಷಧಿ ಅಂತ ಇದೆ. ಅಲ್ಲ, ಇದು ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸುವುದು, ಬುದ್ಧಿಯನ್ನು ಏಕಾಗ್ರಗೊಳಿಸುವುದು, ಮನಸ್ಸನ್ನ ಪ್ರಸನ್ನಗೊಳಿಸುವುದು, ದೇಹದ 100 ರೋಗಗಳಿಗೆ ಅದ್ಭುತವಾಗಿ ದಿವ್ಯ ಔಷಧಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ. ಇದರ ಗುಣಧರ್ಮವನ್ನ ನೋಡೋದಾದ್ರೆ ಇದು ಲಘು, ಸ್ನಿಗ್ಧ ಹಾಗೂ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ. ಅದರ ಜೊತೆಗೆ ಇದರಲ್ಲಿ ಮಧುರ, ಆಮೇಲೆ ಕಷಾಯ, ತಿಕ್ತ ರಸಗಳನ್ನು ನಾವು ಕಾಣಬಹುದು. ಹೀಗೆ ಇವೆಲ್ಲ ಅಂಶಗಳನ್ನ ನಾವು ನೋಡೋದಾದ್ರೆ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಫಜ ರೋಗಗಳ ನಿವಾರಣೆಗೆ ಬಹಳ ಒಳ್ಳೆಯದು, ಹಾಗೂ ವಾತಜ ರೋಗಗಳಿಗೆ ಬಹಳ ಒಳ್ಳೆಯದು ಇದು. ಹಾಗೂ ಇದರಲ್ಲಿ ಸ್ನಿಗ್ಧ ಗುಣಧರ್ಮಗಳು ಕೂಡ ಇರೋದ್ರಿಂದ ವಾತದ ಎಲ್ಲ ಸಮಸ್ಯೆಗಳನ್ನ ಇದು ಬಹಳ ಬೇಗ ಸರಿಪಡಿಸುವ ಶಕ್ತಿಯನ್ನ ಹೊಂದಿದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ವಾಗ್ಭಟರಾಗಿರ್ಬೋದು, ಚರಕ ಮಹರ್ಷಿಗಳಾಗಿರ್ಬೋದು, ಇವರೆಲ್ಲ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು, ಅಕಸ್ಮಾತ್ ಪಿತ್ತ ಪ್ರಕೃತಿ ಇರೋರಿದ್ರೆ ಅದನ್ನ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಇದನ್ನ ಚೂರ್ಣದ ರೂಪದಲ್ಲಾದರೂ ಸೇವನೆ ಮಾಡಬಹುದು, ಅಥವಾ ಕಷಾಯದ ರೂಪದಲ್ಲಾದರೂ ಸೇವನೆ ಮಾಡಬಹುದು, ಅಥವಾ ಅಶ್ವಗಂಧ ಸತ್ವ ಅಂತ ಬರುತ್ತೆ ಅದರ ರೂಪದಲ್ಲಾದರೂ ಸೇವನೆ ಮಾಡಬಹುದು. ಇದರ ಕಷಾಯವನ್ನ ಹೇಗೆ ಮಾಡೋದಂದ್ರೆ ಅಶ್ವಗಂಧ ಕ್ವಾತ ಚೂರ್ಣ ಅಂದ್ರೆ ಬೇರು ತಗೊಂಬಂದು ನುಚ್ಚು ಮಾಡ್ಬೇಕು ಮನೆಯಲ್ಲಿ. ಅದನ್ನ 1 ಚಮಚ ಹಾಕಿ 2 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟಾಗಿ ಇಳಿಸ್ಬೋದು. ಅಂದ್ರೆ 400 ml ನೀರಿನಿಂದ 100 ml ನೀರಿಗೆ ಇಳಿಸೋದು. ಅದು ಕುದ್ದು ಅಲ್ಲಿ ಇಳಿಬೇಕು. ಹಾಗೆ ಮಾಡಿ ಅದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೋಸಿ ಸ್ವಲ್ಪ ತುಪ್ಪ ಅಥವಾ ಜೇನು ಹಾಕಿ ಸೇವನೆ ಮಾಡ್ಬೇಕಾಗ್ತದೆ. ಇದು ಪಿತ್ತ ಪ್ರಕೃತಿ ಇರೋರು ಇದನ್ನ ತುಪ್ಪದೊಂದಿಗೆ ಸೇವನೆ ಮಾಡಬೇಕು, ಕಷಾಯ ಆಗ್ಲಿ, ಚೂರ್ಣ ಆಗ್ಲಿ, ಸತ್ವ ಆಗ್ಲಿ. ವಾತ ಪ್ರಕೃತಿ ಇರತಕ್ಕಂಥವ್ರು ಇದನ್ನ ಎಣ್ಣೆ ಅಂದ್ರೆ ಸ್ವಲ್ಪ ಪ್ರಮಾಣದ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಎಳ್ಳೆಣ್ಣೆ ಆಗಿರ್ಬೋದು ಅದರ ಜೊತೆಗೆ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಕಫ ಪ್ರಕೃತಿ ಇರ್ತಕ್ಕಂಥವ್ರು ಜೇನಿನೊಂದಿಗೆ ಇದನ್ನ ಸೇವನೆ ಮಾಡಬೇಕಾಗ್ತದೆ. ಕಷಾಯವನ್ನು ಸತ್ವ ಅಂತ ಬರುತ್ತೆ, ಅದರ ಸತ್ವ ಅದನ್ನ 1 ಗ್ರಾಮ್ನಷ್ಟು ಸೇವನೆ ಮಾಡಬಹುದು. ಅದರಲ್ಲಿ ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ ಹಾಕಿ ಸೇವನೆ ಮಾಡಿದ್ರೆ ವಾತ, ಪಿತ್ತ, ಕಫ ಈ 3 ದೋಷಗಳಿಗೆ ಅದು ಹೊಂದ್ಕೊಳ್ತದೆ. ಚೂರ್ಣವನ್ನು ಕೂಡ ಅಷ್ಟೇ, ಒಂದು 3 ರಿಂದ 5 ಗ್ರಾಮ್ ಅಂದ್ರೆ 3/4 1 ಚಮಚದಷ್ಟು ಸೇವನೆ ಮಾಡಬಹುದು. ಅರ್ಧ ಚಮಚ ಹಸುವಿನ ತುಪ್ಪ, 1 ಚಮಚ ಜೇನು ತುಪ್ಪವನ್ನು ಹಾಕಿ ಸೇವನೆ ಮಾಡೋದು, ಅಥವಾ 1 ಚಮಚ ಹಸುವಿನ ತುಪ್ಪ, ಅರ್ಧ ಚಮಚ ಜೇನು ತುಪ್ಪವನ್ನು ಹಾಕಿ ಸೇವನೆ ಮಾಡಬಹುದು. ಜೇನು ಮತ್ತು ಹಸುವಿನ ತುಪ್ಪ ಸಮ ಪ್ರಮಾಣದಲ್ಲಿ ಇರಬಾರದು, ಅದು ವಿರುದ್ಧ ಆಗ್ತದೆ. ಹೀಗೆ ಈ ರೀತಿಯಾಗಿ ಸೇವನೆ ಮಾಡಬಹುದು. ಇದನ್ನ ಯಾವ್ಯಾವ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸೇವನೆ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋಣ. ಈ PCOD, PCOS, ಫೈಬ್ರಾಯ್ಡ್ಸ್ ಇಂತಹ ಸಮಸ್ಯೆಗಳು, ಹೆಣ್ಣು ಮಕ್ಕಳಲ್ಲಿ ಶ್ವೇತ ಪ್ರದರದ ಸಮಸ್ಯೆಗಳಿರ್ತವೆ, ವೈಟ್ ಡಿಸ್ಚಾರ್ಜ್ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಇದರ ಚೂರ್ಣ ಆಗಬಹುದು ಅಥವಾ ಕಷಾಯ ಆಗಬಹುದು, ಸತ್ವ ಆಗಬಹುದು. ಈ ಸೇವನೆ ಪರಿಪೂರ್ಣವಾಗಿ ಅಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. 1 ರಿಂದ 3 ತಿಂಗಳವರೆಗೆ ನಿರಂತರವಾಗಿ ಸೇವನೆ ಮಾಡಬೇಕಾಗುತ್ತೆ. ಇನ್ನ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್
ರೊಮಟಾಯ್ಡ್ ಆರ್ಥರೈಟಿಸ್ ಸಮಸ್ಯೆ ಇರತಕ್ಕಂಥವ್ರು ಇದರ ಕಷಾಯದಲ್ಲಿ 1 ಚಮಚದಷ್ಟು ಹಸಿ ಶುಂಠಿಯ ರಸವನ್ನ ಹಾಕಿ ಸೇವನೆ ಮಾಡೋದ್ರಿಂದ ವಾತಾನುಲೋಮಕವಾಗಿ ಆಮವಾತದ ಪಾಚಕವಾಗಿ ಕೆಲಸ ಮಾಡ್ತಾ ಇದು ಸಂಧಿವಾತ ಆಮವಾತ ಅಂತಕ್ಕಂಥ ಸಮಸ್ಯೆಗಳು, ಗೌಟಿ ಆರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅದ್ಭುತ ಸಹಾಯ ಮಾಡುತ್ತೆ. ಇದು ದಿ ಬೆಸ್ಟ್ ಪೇನ್ ರಿಲೀಫ್ ಔಷಧಿ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಲಾಗಿದೆ. ಅದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ ಕಫದ ಸಮಸ್ಯೆಗಳು, ಅಸ್ತಮಾ, ಬ್ರಾಂಕೈಟಿಸ್ಸು, ಅಲರ್ಜಿಟಿಕ್ ಬ್ರಾಂಕೈಟಿಸ್ಸು ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಇದರ ಕಷಾಯ ಅಥವಾ ಇದರ ಸತ್ವವನ್ನ ನಾವು ಸೇವನೆ ಮಾಡೋದು. ಹೇಗೆ ಸೇವನೆ ಮಾಡೋದು? ಶ್ವಾಸಕೋಶದ ಅಲರ್ಜಿ ಇರತಕ್ಕಂಥವ್ರು ಅಂದ್ರೆ ಅದರ ಸತ್ವದಲ್ಲಿ 1 ಗ್ರಾಮ್ನಷ್ಟು ಸತ್ವದಲ್ಲಿ 1 ರಿಂದ 1.5 ಚಮಚ ಹಸಿ ಶುಂಠಿಯ ರಸವನ್ನ, 1 ಅರ್ಧ ಚಮಚ ಶುಂಠಿಯ ರಸವನ್ನ ಹಾಕಿ ಸೇವನೆ ಮಾಡೋದ್ರಿಂದ ಕಫದ ರೋಗಗಳು ನಿವಾರಣೆ ಆಗ್ತವೆ. ಹಾಗೂ ಜಾಯಿಂಟ್ಸ್ ಪೇನ್ಗಳಲ್ಲಿ ಬರೀ ಹಸಿ ಶುಂಠಿಯ ರಸವನ್ನ ಸತ್ವ ಅಥವಾ ಚೂರ್ಣದಲ್ಲಿ ಬೆರೆಸಿ ಸೇವನೆ ಮಾಡೋದು ಬಹಳ ಸೂಕ್ತ. ಅದರೊಟ್ಟಿಗೆ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಟೋಟಲ್ ಬ್ಯಾರಿಯರ್ ಇಮ್ಯುನಿಟಿ ಆಗಿರ್ತಕ್ಕಂಥ ನಮ್ಮ ಚರ್ಮವನ್ನ ಬಹಳ ಇದು ಏನಾಗಿರುತ್ತೆ ಅಂತ ಹೇಳಿ ಬ್ರೈಟ್ ಆಗಿರ್ತದೆ. ಚರ್ಮ ಬ್ರೈಟ್ ಆಗಿರಬೇಕು, ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಪಿಂಪಲ್ಸ್, ಪಿಗ್ಮೆಂಟೇಶನ್ ಇವೆಲ್ಲ ಹೋಗ್ಬೇಕಂದ್ರೆ ಇದರ ಕಷಾಯ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇದು ಸಪ್ತ ಧಾತುಗಳನ್ನ ಪೋಷಣೆ ಮಾಡುತ್ತೆ. ಸಪ್ತ ಧಾತುಗಳನ್ನ ಪೋಷಣೆ ಮಾಡುವ ರಸಾಯನಿ ಔಷಧಿ ಇದು. ಶುಕ್ರ ಧಾತುವನ್ನ ವೃದ್ಧಿ ಮಾಡುತ್ತೆ. ಯಾರಿಗೆ ಕೌಂಟು, ಮೊಟಿಲಿಟಿ ಸಮಸ್ಯೆ ಇರ್ತದೆ ಅಂತವ್ರು ಇದು ಸತ್ವವನ್ನ ಸೇವನೆ ಮಾಡೋದು. ಆ ಸತ್ವ ಗೋಕ್ಷುರ ಸತ್ವ, ಆಮೇಲೆ ಅಮೃತ ಬಳ್ಳಿ ಸತ್ವ, ಅದರ ಜೊತೆಗೆ ಅಶ್ವಗಂಧ ಸತ್ವ ಸಮ ಪ್ರಮಾಣದಲ್ಲಿ ಸೇರಿಸಿ ಅವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇಟ್ಟುಕೊಂಡು 1 ಗ್ರಾಮ್ನಷ್ಟು ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ಮೊಟಿಲಿಟಿ ಕೌಂಟು ಸಮಸ್ಯೆ ಇರೋರು 100ಕ್ಕೆ 80% ಜನರಿಗೆ ಮನೆಯಲ್ಲಿ ಪರಿಹಾರ. ಇನ್ನು ಕೆಲವರಿಗೆ ಅಷ್ಟಾಗದೇ ಇದ್ರೂ ಕೂಡ ಅದೆಲ್ಲ ಮಾಡಿದ್ರು ಆಗಿಲ್ಲ ಅಂದ್ರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್. ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ಕೆಲವೊಂದಿಷ್ಟು ರಸಾಯನ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಆ ಸಮಸ್ಯೆಗಳಿಂದ 100ಕ್ಕೆ 99% ಜನರನ್ನ ನಾವು ಸರಿ ಮಾಡಬಹುದು. ಅದಷ್ಟೇ ಅಲ್ಲದೆ ಇದು ಹೆಣ್ಣುಮಕ್ಕಳ ಶ್ವೇತಪ್ರದರದ ಸಮಸ್ಯೆಗೂ ಕೂಡ ಇದರ ಕಷಾಯ ಸತ್ವದ ಸೇವನೆಯಿಂದ ಪರಿಹಾರ ಸಿಗುತ್ತೆ. ಮತ್ತೆ ಈ ವೈಟ್ ಪ್ಯಾಚಸ್ ಆಗಿರುತ್ತೆ ತೊನ್ನು ಅಂತವ್ರು ಈ ಅಶ್ವಗಂಧ ಚೂರ್ಣವನ್ನು ಹುರಿಬೇಕು. ಹುರಿದು ತವೆಯಲ್ಲಿ ಹುರಿಬೇಕು, ಕರ್ರಗಾಗೋರಿಗೆ ಹುರಿಬೇಕು. ಆಮೇಲೆ ಆ ಚೂರ್ಣವನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇವಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಹಚ್ಚಬೇಕು. ಈ ತರ ಮಾಡೋದ್ರಿಂದ ವೈಟ್ ಪ್ಯಾಚಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಶ್ವಾಸಕೋಶದ ಸಮಸ್ಯೆ, ಅಸ್ತಮಾ, ದಮ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಈ ಹುರಿದಿರ್ತಕ್ಕಂಥ ಪುಡಿಯನ್ನ ಅರ್ಧ ಚಮಚ ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಕಫದ ವಿಕಾರಗಳ ಸಮಸ್ಯೆಗಳು ಬಹಳ ಬೇಗ ಗುಣ ಆಗ್ತವೆ ಅಂತ ಹೇಳಿ ಮಹರ್ಷಿ ವಾಗ್ಭಟ್ರು ಹೇಳ್ತಾರೆ. ಅದಷ್ಟೇ ಅಲ್ಲದೆ ಬೋನ್ ಡೆನ್ಸಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ, ಬೋನ್ ಸ್ಟ್ರೆಂತ್ ಅನ್ನು ಹೆಚ್ಚಿಗೆ ಮಾಡುತ್ತೆ. ಹೆಣ್ಮಕ್ಳಿಗೆ ಡೆಲಿವರಿ ನಂತರ ಪೇನ್ ಬರ್ತದೆ, ಬೆನ್ನು ನೋವು, ಅಂತವ್ರು ಅಶ್ವಗಂಧದ ಕಷಾಯ ಸತ್ವ ಅಥವಾ ಚೂರ್ಣದ ಸೇವನೆ ಮಾಡೋದು ಸರ್ವಶ್ರೇಷ್ಠ ಅಂತ ಹೇಳ್ಬೋದು. ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರವನ್ನ ಇದು ಒದಗಿಸುತ್ತೆ. ಅದಷ್ಟೇ ಅಲ್ಲದೆ ಈ ಅಶ್ವಗಂಧವನ್ನ ನಾವು ಸೇವನೆ ಮಾಡೋದ್ರಿಂದ ಟೋಟಲ್ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಹಾಗೂ ನಮ್ಮ ಶರೀರದಲ್ಲಿ ನಿಶಕ್ತಿ, ಸುಸ್ತು, ನರದೌರ್ಬಲ್ಯತೆ, ಜೋಮು ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು. ಕಷಾಯ, ಸತ್ವ ಅಥವಾ ಚೂರ್ಣ ಯಾವುದು ಬೇಕಾದ್ರೂ ಸೇವನೆ ಮಾಡಬಹುದು. ಅದರೊಟ್ಟಿಗೆ ಇದು ನಮ್ಮ ಲಿವರ್ ಅನ್ನು ಜಾಗೃತಗೊಳಿಸುತ್ತೆ, ಲಿವರ್ನ ಡಿಟಾಕ್ಸ್ ಮಾಡುತ್ತೆ, ಕಿಡ್ನಿ ಡಿಟಾಕ್ಸ್ ಮಾಡುತ್ತೆ, ಕರಳುಗಳನ್ನು ಡಿಟಾಕ್ಸ್ ಮಾಡುತ್ತೆ, ಹೃದಯಕ್ಕೆ ಬಲ್ಯ ಔಷಧಿ ಆಗಿದ್ದು ಕೆಲಸ ಮಾಡುತ್ತೆ. 60 ಗ್ರಾಮ್ ಅಶ್ವಗಂಧ ಚೂರ್ಣ, 40 ಗ್ರಾಮು ಅರ್ಜುನದ ಚೂರ್ಣವನ್ನ ಬೆರೆಸಿ ಅದನ್ನ ಪ್ರತಿನಿತ್ಯ ಬೆಳಗ್ಗೆ 1 ಚಮಚದಷ್ಟು ಜೇನಿನೊಂದಿಗೆ ನಾವು ಸೇವನೆ ಮಾಡೋದ್ರಿಂದ ಹೃದಯದ ಶಕ್ತಿ ವೃದ್ಧಿ ಆಗುತ್ತೆ. ಪೆಲ್ಪಿಟೇಷನ್ ತೊಂದರೆ ಇರ್ತದೆ, ಇಜೆಕ್ಷನ್ ಇನ್ಫೆಕ್ಷನ್ ತೊಂದರೆ ಇರ್ತದೆ, ಅಂತವ್ರಿಗೆ ಇದು ದಿ ಬೆಸ್ಟ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಹೃದಯದ ಒಂದು ಸಂರಕ್ಷಣೆಯನ್ನು ಮಾಡುವ ದಿವ್ಯ ಔಷಧಿ ಅಶ್ವಗಂಧ. ಅದಷ್ಟೇ ಅಲ್ಲದೆ ಹೃದಯಕ್ಕೆ ಸ್ಟ್ರೆಂತ್ ಕೊಡ್ತದೆ. ಹೃದಯದ ರಕ್ತನಾಳಗಳ ಬ್ಲಾಕೇಜಸ್ ಅನ್ನ ನಿವಾರಣೆ ಮಾಡಲಿಕ್ಕೆ ಇದು ಅದ್ಭುತವಾಗಿ ಸಹಾಯ ಮಾಡುತ್ತೆ. ಮೆದುಳಿಗೆ ಮೇಧ್ಯವಾಗಿ ಕೆಲಸ ಮಾಡುತ್ತೆ. ಮೆದುಳಿನ ದಿವ್ಯ ಶಕ್ತಿ ಅನ್ನೋದು ಹೆಚ್ಚಿಸುತ್ತೆ, ಸ್ಮರಣ ಶಕ್ತಿ, ಏಕಾಗ್ರತೆ ಶಕ್ತಿ ಅನ್ನೋದು ಹೆಚ್ಚಿಸುತ್ತೆ. ಹಾಗೆ ಡಿಪ್ರೆಷನ್, ಎಂಜೈಟಿ ಇಂತ ಮಾನಸಿಕ ರೋಗಗಳನ್ನ ಹೊಂದಿರೋರು, ಅದರಿಂದ ಬಳಲ್ತಾ ಇರೋರು ಇದರ ಚೂರ್ಣ, ಸತ್ವ ಅಥವಾ ಕಷಾಯ ಸೇವನೆ ಮಾಡೋದ್ರಿಂದ ಅವ್ರಿಗೆ ಪರಿಹಾರ ಕಂಡುಕೊಳ್ಬಹುದು. ಅದರ ಜೊತೆಗೆ
ಆ ಸತ್ವ ಚೂರ್ಣದ ಕಷಾಯದಲ್ಲಿ ತುಪ್ಪ, ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಮೆದುಳಿಗೆ ಬಹಳ ಬೇಗ ಅದು ರೀಚ್ ಆಗುತ್ತೆ, ಅನುಪಾನ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇದರ ಸೇವನೆಯನ್ನ ನಾವು ಈ ಏನಂತ ಹೇಳಿದ್ರೆ ಸ್ಟಿಫ್ನೆಸ್ಸು, ಬಾಡಿಯಲ್ಲಿ ಸ್ಟಿಫ್ನೆಸ್ಸು, ಮಾಂಸಖಂಡಗಳಲ್ಲಿ ಸ್ಟಿಫ್ನೆಸ್ಸು, ಮಸಲ್ ಸ್ಪ್ರೈನು, ಈ ಥರದ್ದೆಲ್ಲ ಮಸಲ್ ಪೇನು, ಮಸಲ್ ಸ್ಪ್ರೈನು ಅಂದರೆ ಮಾಂಸಖಂಡಗಳು ಬೇಗ ಟೇರ್ ಆಗ್ತವೆ, ಬೋನ್ಸಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಬೋನ್ ಡೆನ್ಸಿಟಿ ಕಮ್ಮಿ ಇರುತ್ತೆ, ಮಸಲ್ ಡೆನ್ಸಿಟಿ, ಬೋನ್ ಡೆನ್ಸಿಟಿ, ನರ್ವ್ ಡೆನ್ಸಿಟಿಯನ್ನು ಹೆಚ್ಚಿಸಿ ಸ್ಟ್ರೆಂತ್, ಟೋಟಲ್ ಸ್ಟ್ರಾಂಗ್ ಮಾಡತಕ್ಕಂಥ ಶಕ್ತಿ ಇದರ ಒಂದು ಸತ್ವ ಚೂರ್ಣ ಮತ್ತು ಕಷಾಯದಲ್ಲಿ ನಾವು ಕಾಣಬಹುದು. ಹಾಗಾಗಿ ಅಶ್ವಗಂಧ ದಿ ಬೆಸ್ಟ್ ಟಾನಿಕ್. ಇದಕ್ಕೆ ಅಶ್ವಗಂಧ ಹೆಸರು ಯಾಕೆ ಬರ್ತಂದ್ರೆ, ಇದು ಬೇರು ನಾವು ವಾಸನೆ ನೋಡಿದಾಗ ಕುದುರೆಯ ಬೆವರಿನ ವಾಸನೆ ಬರ್ತದೆ, ಅದಕ್ಕಾಗಿ ಅಶ್ವಗಂಧ ಅಂತ ಹೆಸರು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಕೆಲವು ಜನರಿಗೆ ಇದ್ರದ್ದು ವಾಸನೆ ಅಷ್ಟೊಂದು ಇಷ್ಟ ಆಗಲ್ಲ, ಅಂತವ್ರು ಏನ್ ಮಾಡ್ಬೇಕಂದ್ರೆ ಅದನ್ನ ಕಷಾಯದ ರೂಪದಲ್ಲಿ ಅವರು ಸೇವನೆ ಮಾಡ್ಬೋದು, ಅಥವಾ ಅದರಲ್ಲಿ ಜೇನುತುಪ್ಪ, ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡಿದಾಗ ಅದರ ಒಂದು ಸ್ಮೆಲ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದು ಎಲ್ಲಾ ಒಂದು ರೀತಿಯಲ್ಲೂ ಕೂಡ ನಮ್ಮ ಆರೋಗ್ಯದ ಸಂಜೀವನಿಯಾಗಿ ಕೆಲಸ ಮಾಡೋದ್ರಿಂದ ಇದನ್ನ ಅಮೃತ ಸಮಾನ ಅಂತೇಳಿ ನಾವು ಕರಿಬಹುದು ಆತ್ಮೀಯರೇ. ಮತ್ತು ಇದರ ಸೇವನೆಯಿಂದಾಗಿ ಮುಖದ ಕಾಂತಿ ಹೆಚ್ಚಾಗುತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ. ಯಾರಿಗೆ ತಾನೇ ಬೇಗ ಸಾಯ್ಲಿಕ್ಕೆ ಇಷ್ಟ ಇದೆ, ಆಯಸ್ಸು ವೃದ್ಧಿ ಆಗಬೇಕಂತ ಹೇಳಿದ್ರೆ ಅಶ್ವಗಂಧದ ಸೇವನೆಯನ್ನು ಮಾಡಿ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೀತದೆ. ತಲೆಯಲ್ಲಿ ಕ್ರಿಮಿಗಳ ಹಾವಳಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತವೆ, ಯಾಕಂದ್ರೆ ಇದು ಕ್ರಿಮಿಘ್ನ, ವಾತಾನುಲೋಮಕ ಹಾಗೂ ಅಜೀರ್ಣದ ಮಲಬದ್ಧತೆ ಸಮಸ್ಯೆಗೂ ಕೂಡ ಇದು ಒಳ್ಳೆಯ ಪರಿಹಾರವನ್ನ ಒದಗಿಸುತ್ತೆ. ಕರಳಿಗೆ ಶಕ್ತಿಯನ್ನ, ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿನ ತುಂಬುತ್ತೆ. ಅದಷ್ಟೇ ಅಲ್ಲದೆ ಇದು ನಮ್ಮ ಮನಸ್ಸು ಮತ್ತು ದೇಹದ ಕನೆಕ್ಷನ್ ಅನ್ನ ಸರಿಯಾಗಿ ಬ್ಯಾಲೆನ್ಸ್ ಇಡ್ತದೆ. ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳನ್ನ ಇದು ಬರದಂತೆ ತಡೀತದೆ. ಅದರ ಜೊತೆಗೆ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಶರೀರದಲ್ಲಿ ಉತ್ಪತ್ತಿ ಆಗದಂತೆ ತಡೀತದೆ. ಆಂಟಿ ಕ್ಯಾನ್ಸರಸ್ ಆಗಿ ಇದು ಕೆಲಸ ಮಾಡ್ತದೆ. ಒಂದ್ಸರಿ ಕ್ಯಾನ್ಸರ್ ಬಂದ್ರೆ ತುಂಬಾ ಕಷ್ಟ ಅಲ್ವಾ, ಅದಕ್ಕೆ ಇದನ್ನ ಸೇವನೆ ಮಾಡೋದ್ರಿಂದ ಅಂತ ಸಮಸ್ಯೆಗಳನ್ನ ಬರದಂತೆ ತಡಿಬಹುದು. ಹಾಗೆ ಶರೀರದಲ್ಲಿ ಎಲ್ಲಾದ್ರೂ ಗಂಟಾಗಿದ್ರೆ, ಲೈಪೋಮಾ ಇಂಥವೆಲ್ಲ ಸಮಸ್ಯೆಗಳಾಗ್ತಾವಲ್ಲ, ಅಂಥವ್ರು ಈ ಕಷಾಯ ಕುಡಿಯೋದ್ರಿಂದ ಅಂತ ಗಂಟುಗಳನ್ನು ಕೂಡ ಸರಿಪಡಿಸ್ಕೊಳ್ಬಹುದು. ಸೂಕ್ತ ಆಹಾರ ಪದ್ಧತಿ, ಯೋಗದ ಒಂದು ಆಸನ ಮತ್ತು ಪ್ರಾಣಾಯಾಮ, ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡ್ಬೇಕು. ಇದಿಷ್ಟು ಅಶ್ವಗಂಧದ ಪ್ರಯೋಜನ. ಇದರ ಬಗ್ಗೆ ಏನಾದ್ರು ಸಂದೇಹ ಇದ್ರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿ ಆಗ್ಬೋದು. ಅಶ್ವಗಂಧದ ಟ್ಯಾಬ್ಲೆಟ್ ಸಿಗುತ್ತೆ, ಅಶ್ವಗಂಧದ ಘೃತ ಸಿಗುತ್ತೆ, ಅಶ್ವಗಂಧ ಅವಲೇಹ ಸಿಗುತ್ತೆ, ಅಶ್ವಗಂಧ ರಸಾಯನ ಸಿಗುತ್ತೆ, ಅಶ್ವಗಂಧ ಆಸವಾರಿಷ್ಟ ಸಿಗ್ತದೆ. ಹೀಗೆ ಅಶ್ವಗಂಧದ ವಿಭಿನ್ನ ಪ್ರಕಾರದ ಔಷಧಿಗಳು ಆಯುರ್ವೇದದಲ್ಲೂ ಸಿಗ್ತವೆ. ಆದ್ರೆ ಬೆಸ್ಟ್ ಕ್ವಾಲಿಟಿ, ಒರಿಜಿನಲ್ ಕ್ವಾಲಿಟಿ ಅಶ್ವಗಂಧ ಬಳಸೋದು ಬಹಳ ಮುಖ್ಯ ಇರ್ತದೆ. ಅಂಥದ್ರಲ್ಲಿ ತಮಗೇನಾದ್ರೂ ಇದರ ಒಂದು ಅಶ್ವಗಂಧ ಚೂರ್ಣ ಅಥವಾ ಬೇರೆ ಅದರ ಪ್ರಾಡಕ್ಟ್ಗಳು ಬೇಕು ಅಂದಾಗ ತಾವು ನಮ್ಮ ಆಶ್ರಮದಿಂದನೂ ಕೂಡ ತರಿಸ್ಕೊಂಡು ತೆಗೆದುಕೊಳ್ಳಬಹುದು. ಯಾಕಂದ್ರೆ ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಕ್ವಾಲಿಟಿ ಇರ್ತದೆ. ಕರೆಕ್ಟ್ ಆಗಿರ್ತಕ್ಕಂಥ ಅಶ್ವಗಂಧ ಬಹಳ ಮುಖ್ಯ ಸೇವನೆ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಅದರಲ್ಲಿ ಏನೋ ಸತ್ವ ಇಲ್ಲದಿರ್ತಕ್ಕಂಥ ಸಣ್ಣ ಸಣ್ಣ ಬೇರು ಅಥವಾ ಬೇರೆ ಬೇರೆ ಏನೋ ಮಿಶ್ರಣ ಮಾಡಿ ಕಲಬೆರಕೆ ಮಾಡಿ ಕೊಟ್ಟರೆ ಅದರ ಪ್ರಯೋಜನ ಆಗಲ್ಲ. ಅದಕ್ಕೆ ಒರಿಜಿನಲ್ ಅಶ್ವಗಂಧ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತದೆ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ 5 ದಿನ ನೀವು ಭಾಗವಹಿಸಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಬದುಕಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ನಾವೇ ಆ ಶಿಬಿರದಲ್ಲಿ ನೇರವಾಗಿ ನಿಮ್ ಜೊತೆಗೆ ಭಾಗವಹಿಸ್ತೇವೆ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ತಾವೆಲ್ಲರೂ ಆ ಶಿಬಿರಕ್ಕೆ ಕುಟುಂಬ ಸಮೇತವಾಗಿ ಭಾಗವಹಿಸಿ ಅದರ ಪ್ರಯೋಜನವನ್ನ ಪಡೆದುಕೊಳ್ಳಿ. ಸ್ವಸ್ಥ, ಸ್ವಾವಲಂಬಿ, ಸದೃಢ ಭಾರತದ ನಿರ್ಮಾಣ ಮಾಡೋಣ. ಭಾರತವನ್ನ ಆಯುರ್ವೇದ ಯೋಗ ಪರಂಪರೆಯಲ್ಲಿ ಕಟ್ಟಿ ಬೆಳೆಸೋಣ. ಇಲ್ಲಿ ಆ ಮೆಡಿಸನ್ಗೆ, ಔಷಧಿಗಳಿಗೆ ಖರ್ಚು ಮಾಡಿ ಭಾರತಕ್ಕೂ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತಾ ಇದಾವೆ. ನಮ್ಮ ಕುಟುಂಬಕ್ಕೂ ಕೂಡ ತೊಂದರೆ ಆಗ್ತಾ ಇದಾವೆ. ಎಲ್ಲರಿಗೂ ದೊಡ್ಡ ಖರ್ಚು ಅಂದ್ರೆ ಮೆಡಿಕಲ್ ಖರ್ಚು. ಅದು ನಿಲ್ಲಬೇಕು ಅಂದ್ರೆ, ಆಸ್ಪತ್ರೆ ಖರ್ಚು, ಔಷಧಿ ಖರ್ಚು ನಿಲ್ಬೇಕಂದ್ರೆ ಬನ್ನಿ ನಾವೆಲ್ಲರೂ ಯೋಗ ಮಾಡೋಣ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.